ಹೆಲೋ ಎವ್ರಿವನ್, ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ವ್ಲಾಗ್. ನಾನು ಇವತ್ತು ಸಾಟರ್ಡೆ ವ್ಲಾಗ್ ನ ಶೇರ್ ಮಾಡ್ಕೊಳ್ತಿದ್ದೀನಿ. ಸಾವಿತ್ರಿ ಬಾಯಿ ಪುಲೆ ಅವರ ಜನ್ಮ ದಿನಾಚರಣೆ ಆಗಿರೋದ್ರಿಂದ ಟೀಚರ್ಸ್ಗೆಲ್ಲ ಅವಾರ್ಡ್ ಕೊಡ್ತಿದ್ರು. ನಮ್ಮ ಅತ್ತೆ ಅವರು ಟೀಚರು, ಹಂಗಾಗಿ ಇವ್ರಿಗೂ ಅವಾರ್ಡ್ ಕೊಡ್ತೀವಿ ಅಂತ ಕಾಲ್ ಮಾಡಿದ್ರು. ಫಂಕ್ಷನ್ ಗೆ ನಾನು ರೇವಂತ್, ನಮ್ಮ ಅತ್ತೆ ಮಾವ ಎಲ್ಲ ಹೋಗಿದ್ವಿ. ಈ ಫಂಕ್ಷನ್ ಇದ್ದಿದ್ದು ಜಯಮ್ಮ ಕೃಷ್ಣಪ್ಪ ಕಲ್ಯಾಣ ಮಂಟಪ ಮುಳಬಾಗ್ಲಲ್ಲಿ ಇದ್ದಿದ್ದು. ಹಂಗಾಗಿ ನಾವು ಹೋಗೋಷ್ಟ್ರೊಳಗಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾವು ಹೋಗೋಷ್ಟ್ರೊಳಗಡೆ ಇನ್ನೂ ಸ್ಟಾರ್ಟ್ ಆಗಿರ್ಲಿಲ್ಲ. ಇನ್ನೂ ತುಂಬಾ ಜನ ಬರೋರು ಬರ್ತಾನೆ ಇದ್ರು. ಎಲ್ಲಾರು ಬರೋಷ್ಟ್ರೊಳಗಡೆ 1 ಗಂಟೆ ಆಗೋಯ್ತು. ಎಲ್ಲ ಬಂದಾದ್ಮೇಲೆ ಸಾವಿತ್ರಿ ಬಾಯಿ ಪುಲೆ ಅವರ ಫೋಟೋಗೆ ಎಲ್ಲ ಸೇರ್ಕೊಂಡು ಪೂಜೆ ಮಾಡಿದ್ರು. ತುಂಬಾ ಜನ ಟೀಚರ್ಸ್ ಸೇರಿದ್ರು. ತುಂಬಾನೇ ಖುಷಿ ಆಯ್ತು. ನಂತರ ಬಂದಿರೋ ಟೀಚರ್ಸ್ ಅಲ್ಲೊಬ್ರು ಪ್ರಾರ್ಥನೆ ಆಡುವ ಮುಖಾಂತರ ಫಂಕ್ಷನ್ ನ ಸ್ಟಾರ್ಟ್ ಮಾಡಿದ್ರು. ಯಾವುದೇ ಫಂಕ್ಷನ್ ನಡೀಲಿ, ಜ್ಯೋತಿನ ಅಣಿಸುವ ಮುಖಾಂತರನೇ ಫಂಕ್ಷನ್ ನ ಸ್ಟಾರ್ಟ್ ಮಾಡ್ತಾರೆ. ಸೇಮ್ ಇಲ್ಲಿನೂ ಜ್ಯೋತಿ ಅಣಿಸಿನೇ ಫಂಕ್ಷನ್ ನ ಸ್ಟಾರ್ಟ್ ಮಾಡಿದ್ರು. ಬಂದಿರೋರೆಲ್ಲ ಒಬ್ಬೊಬ್ಬರಾಗಿ ಎಲ್ಲ ಸಾವಿತ್ರಿ ಬಾಯಿ ಪುಲೆ ಅವ್ರ ಬಗ್ಗೆ ಸ್ಪೀಚ್ ಕೊಡ್ತಾ ಇದ್ರು. ತುಂಬಾನೇ ಚೆನ್ನಾಗಿ ಹೇಳ್ತಾ ಇದ್ರು. ಕೇಳಿ ಖುಷಿ ಆಯ್ತು. ನಂತರ ಬಂದಿರೋ ಟೀಚರ್ಸ್ ಅಲ್ಲಿ ಒಬ್ಬೊಬ್ಬರಿಗೆ ಬೆಸ್ಟ್ ಟೀಚರ್ಸ್ ಅಂತ ಹೇಳಿ ಅವಾರ್ಡ್ ಕೊಡ್ತಿದ್ರು. ಬಂದಿರೋರ್ಗೆಲ್ಲ ಅಟ್ ಎ ಟೈಮ್ ಕೊಡಕ್ ಆಗಲ್ಲ ಅಂತ ಬ್ಯಾಚ್ ವೈಸ್ ಕೊಡ್ತಾ ಇದ್ರು. ನೋಡಿ, ಬಂದಿರೋರೆಲ್ಲ ಟೀಚರ್ಸ್. ಸಾವಿತ್ರಿ ಬಾಯಿ ಪುಲೆ ಅವರು ಮೊಟ್ಟ ಮೊದಲ ಶಿಕ್ಷಕಿ ಆಗಿರೋದ್ರಿಂದ ಅವರ ಜನ್ಮ ದಿನಾಚರಣೆಗೆ ಶಿಕ್ಷಕಿಯರಿಗೆಲ್ಲ ಅವಾರ್ಡ್ ಕೊಡ್ಬೇಕು ಅಂತ ಡಿಸೈಡ್ ಆಗಿ ಈ ಅವಾರ್ಡ್ ನ ಕೊಡ್ತಾ ಇರೋದು. ನೆಕ್ಸ್ಟ್ ಬ್ಯಾಚ್ ಗೆ ನಮ್ಮ ಅತ್ತೆ ನೇಮ್ ನ ಅನೌನ್ಸ್ ಮಾಡಿದ್ರು. ಹಂಗಾಗಿ ಕೂತಿದ್ದವ್ರು ಎದ್ದೋಗ್ತಾ ಇದ್ರು. ನೋಡಿ, ನಮ್ಮ ಅತ್ತೆಗೆ ಅವಾರ್ಡ್ ಕೊಡ್ತಾ ಇರೋದು ಖುಷಿಗಿಂತೂ ಫ್ರೆಂಡ್ಸ್ನೆಲ್ಲ ಒಂದತ್ರ ಮೀಟ್ ಆಗಿ ಮಾತಾಡಿದ್ವಿ ಅನ್ನೋ ಖುಷಿನೇ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ನಾನು ಇದೇ ಫಸ್ಟ್ ನಮ್ಮ ಅತ್ತೆ ಜೊತೆ ಈ ತರ ಫಂಕ್ಷನ್ ಗೆ ಅಟೆಂಡ್ ಆಗಿರೋದು. ಹಂಗಾಗಿ ಅವ್ರ ಫ್ರೆಂಡ್ಸ್ಗೆಲ್ಲ ನನ್ನ ಪರಿಚಯ ಮಾಡ್ತಾ ಇದ್ರು, ನಮ್ ಸೊಸೆ ಅನ್ಬಿಟ್ಟು. ತುಂಬಾನೇ ಖುಷಿ ಅನಿಸ್ತಾ ಇತ್ತು. ನೋಡಿ, ಈಗ ನಮ್ಮ ಅತ್ತೆ ಅವ್ರಿಗೆ ಅವಾರ್ಡ್ ಕೊಡ್ತಿದ್ದಾರೆ. ಫಂಕ್ಷನ್ ಅಟೆಂಡ್ ಆಗಿರೋರ್ಗೆಲ್ಲ ಊಟ ಸಹ ಅರೇಂಜ್ ಮಾಡಿದ್ರು. ಹಂಗಾಗಿ ಬಂದವರೆಲ್ಲ ಒಬ್ಬೊಬ್ಬರಾಗಿ ಅವಾರ್ಡ್ ತಗೊಂಡು ಫಂಕ್ಷನ್ ಅಲ್ಲಿ ಊಟಕ್ಕೆ ಕೂತ್ಕೊಂಡಿದ್ರು. ನಾವು ಅವಾರ್ಡ್ ತಗೊಂಡು ಹೋಗ್ಬೇಕಾದ್ರೆ ನನ್ನ ಕ್ಲಾಸ್ ಟೀಚರ್ ಸಹ ಬಂದಿದ್ರು. ಹಂಗಾಗಿ ಅವ್ರನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ನಾನು ಹೋಗಿ ಮಾತಾಡ್ಸ್ತಿದ್ದೆ. ನಮ್ ಟೀಚರ್ ಸಹ ನನ್ ನೋಡಿ ಫುಲ್ ಖುಷಿ ಆಗೋದ್ರು. ನಾನ್ ಬರೋದಕ್ಕೆ ಇವ್ರು ವೆಯ್ಟ್ ಮಾಡ್ತಾ ಇದ್ರು. ನಾನ್ ಬಂದಾದ್ಮೇಲೆ ಎಲ್ಲಾರು ಊಟಕ್ಕೆ ಹೋದ್ವಿ. ವೆಜ್ ಪಲಾವ್ ಮತ್ತೆ ಕೇಸರಿ ಬಾತ್ ಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು. ನಾವ್ ತಿಂದು ನಮ್ಮ ಅತ್ತೆ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಮನೆಗ್ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.